ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಹಳ್ಳಿ ಶೈಲಿಯಲ್ಲಿ ಟೊಮೊಟೊ ಬಾತ್ನ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಈಗ ನಾನು ಸೋನಾ ಮಸೂರಿ ಅಕ್ಕಿನ 1 ಲೋಟ ತೊಗೊಂಡು 1 ಲೋಟ ಅಕ್ಕಿ ತೊಗೊಂಡು ಅದನ್ನ ಒಂದು 2 ಸಾರಿ ಚೆನ್ನಾಗಿ ತೊಳೆದುಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಇವಾಗ ಒಂದು ಅರ್ಧ ಬಟ್ಲು ತೆಂಗಿನ ತುರಿನ ತೊಗೊಂಡು ಅದನ್ನು ನೈಸಾಗಿ ರುಬ್ಬಿಟ್ಟು ಅದರಿಂದ ಹಾಲನ್ನ ತೆಗಿತೀನಿ. ಈಗ ನೋಡಿ, ಈ ಥರ ರುಬ್ಬಿ ಆದಮೇಲೆ ಹಾಲನ್ನ ಶೋಧಿಸ್ಬೇಕು. 1 ಲೋಟ ಹಾಲು ಬೇಕು ನಮಗೆ. ಈ ಥರ ನುಣ್ಣಗೆ ರುಬ್ಬಿಟ್ಟು ಹಾಲನ್ನ ತೆಗಿಬೇಕು. ಈಗ ನೋಡಿ, 1 ಲೋಟ ಹಾಲಾಗಿದೆ, ತೆಂಗಿನ ಹಾಲು. ಇವಾಗ ನಾವು ಮಸಾಲೆನ ಕುಟ್ಕೋಬೇಕು. ಚಕ್ಕೆ, ಲವಂಗ, ಒಂದು 4-5 ಕರಿಮೆಣಸು ಇಷ್ಟನ್ನು ಹಾಕ್ಬಿಟ್ಟು ನೈಸಾಗಿ ಕುಟ್ಕೋಬೇಕು. ಇಷ್ಟೇ ಮಸಾಲೆ ನೋಡಿ, ಇಷ್ಟು ನೈಸಾಗಿ ಕುಟ್ಟಬೇಕು. ಈಗ ಇದೇ ಪುಡಿಗೆ ಶುಂಠಿ ಹಾಕ್ತೀನಿ ಸ್ವಲ್ಪ. ಅದು ನೈಸಾಗಿ ಕುಟ್ಟಿದ ಮೇಲೆ ಶುಂಠಿ ಹಾಕಬೇಕು. ಮತ್ತು ಇದನ್ನು ತರ್ತರಿಯಾಗಿ ಕುಟ್ಟಬೇಕು. ಬೆಳ್ಳುಳ್ಳಿ ಹಾಕಬೇಕು. ಈಗ ಇದನ್ನು ಕುಟ್ಕೋಬೇಕು, ತರ್ತರಿಯಾಗಿ ಕುಟ್ಟಬೇಕು. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕಿ ಕುಟ್ಟಬೇಕು. ಇದನ್ನು ಕೂಡ ತರ್ತರಿಯಾಗಿ ಕುಟ್ಟಬೇಕು. ಇದನ್ನು ಕೂಡ ತರ್ತರಿಯಾಗಿ ಕುಟ್ಟಿ ಒಂದು ಸೈಡ್ನಲ್ಲಿ ಎತ್ತಿಡ್ತೀನಿ. ಇವಾಗ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ. ನೆನೆಸಿರುವ ಅಕ್ಕಿ, ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಬಟಾಣಿ, ಹಸಿ ಬಟಾಣಿ, ಕುಟ್ಟಿಟ್ಕೊಂಡಿದ್ದೀವಲ್ಲ ಖಾರ ಅದು, ಅಡುಗೆ ಎಣ್ಣೆ, ಉಪ್ಪು, 2 ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರೋದು, ತೆಂಗಿನ ಹಾಲು 1 ಲೋಟ. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ 3 ಸ್ಪೂನು ತುಪ್ಪ ಹಾಕ್ತೀನಿ, 3 ಸ್ಪೂನ್ ಎಣ್ಣೆ ಹಾಕ್ತೀನಿ. ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಹಾಕ್ತೀನಿ. 2 ಗೆಡ್ಡೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಇವಾಗ ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ಸಬ್ಸಿಗೆ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ. ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಮತ್ತು ಸೊಪ್ಪುಗಳನ್ನೆಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಕುಟ್ಟಿಟ್ಕೊಂಡಿದ್ವಲ್ಲ ನಾವು ಖಾರ, ಅದನ್ನು ಹಾಕ್ಬಿಟ್ಟು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಕುಟ್ಟಿಟ್ಕೊಂಡಿದ್ದೀವಲ್ಲ ತರ್ತರಿಯಾಗಿ, ಅದನ್ನು ಹಾಕ್ಬಿಟ್ಟು ಕುಟ್ಟಿಟ್ಕೊಂಡಿರೋದು ಹಾಕುವಾಗ ಸಣ್ಣ ಉರಿ ಮಾಡಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಹುರಿಬೇಕು. ಸಣ್ಣ ಉರಿನಲ್ಲಿ ಹುರಿಬೇಕು. ಈಗ ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದಿದ್ದಾಗಿದೆ. ಇವಾಗ 2 ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ 2 ಟೊಮೊಟೊನ ಹಾಕಬೇಕು. ಟೊಮೊಟೊ ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡಬೇಕು. ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ. ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಬಟಾಣಿ ಹಾಕಬೇಕು. ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು. ಒಣಗಿದ ಬಟಾಣಿ ಆದರೆ ರಾತ್ರಿ ನೆನೆಸಿಬಿಟ್ಟು ಒಂದು 8 ಅವರ್ಸ್ ನೆನಿಬೇಕದು. ನಾನು ಹಸಿ ಬಟಾಣಿ ತೊಗೊಂಡಿರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ. ಇವಾಗ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕಬೇಕು. ನಾವು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನ್ ಖಾರದ ಪುಡಿ ಸಾಕು. ಹಸಿರು ಮೆಣಸಿನ್ಕಾಯಿನ ಕುಟ್ಟಕ್ಕೆ ಹಾಕಿದ್ದೀವಲ್ಲ, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಸಾಕು. ಈ ಮಸಾಲೆ ಎಲ್ಲ ಹಾಕುವಾಗ ಸಣ್ಣ ಉರಿನಲ್ಲಿ ಹುರಿರಿ. ಈ ಪುಡಿಗಳೆಲ್ಲ ಹಾಕಿದ್ವಲ್ವ, ಚೆನ್ನಾಗಿ ಸಣ್ಣ ಉರಿನಲ್ಲಿ ಹುರಿಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. 1 ನಿಮಿಷ ಈ ಥರ ಚೆನ್ನಾಗಿ ಹುರಿರಿ. ಈಗ
1 ಲೋಟ ಅಕ್ಕಿಗೆ 1 ಲೋಟ ತೆಂಗಿನ ಹಾಲು, 1.5 ಲೋಟ ನೀರು, ಒಟ್ಟು 2.5 ಲೋಟ. 1 ಲೋಟ ತೆಂಗಿನ ಹಾಲು, 2.5 ಲೋಟ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ಕುದಿಯುವಾಗ ನಾವು ನೆನೆಸಿಟ್ಟಿದ್ದೀವಲ್ಲ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಈಗ ನೋಡ್ತಾ ಇದ್ದೀರಲ್ವ, ಇವಾಗ ಕುದಿ ಬರ್ತಾ ಇದೆ. ಇವಾಗ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಲ್ ಬರೆಸ್ಬೇಕು. ಇವಾಗ ನೋಡಿದ್ರೆ 3 ವಿಸಲ್ ಬಂದಿದೆ, ಎಷ್ಟು ಚೆನ್ನಾಗಿದೆ. ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಎಷ್ಟು ಬೇಗ ಟೊಮೆಟೊ ಬಾತು ರೆಡಿ ಆಯಿತು ನೋಡಿರಿ. ತುಂಬ ಬೇಗ ಕೂಡ ಆಗುತ್ತೆ, ತುಂಬ ರುಚಿನೂ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ಈಗ ನಾನು ಮಾಡಿ ತೋರಿಸಿದ್ದೀನಲ್ವ, ಆ ಥರ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿರಿ, ಗೊತ್ತಾಗುತ್ತೆ ನಿಮಗೇ ರುಚಿ ಹೇಗಿದೆ ಅಂತ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹೆಚ್ಚು ಮಸಾಲೆ ಇಲ್ಲ, ಯಾವುದನ್ನು ಕೂಡ ಹೆಚ್ಚು ರುಬ್ಬೋ ಅಷ್ಟೇನಿಲ್ಲ, ಮಸಾಲೆ ಎಲ್ಲ ರುಬ್ಬೋ ಅಷ್ಟಿಲ್ಲ, ಎಷ್ಟು ಉದುರಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ. ನೋಡಿದ್ರಲ್ವ, ರುಚಿಯಾದ ಟೊಮೆಟೊ ಬಾತು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.